ಇವಾಗ ಒಂದೆರಡು ಈರುಳ್ಳಿ ಕಟ್ ಮಾಡಿರುವಂಥದ್ದು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದೆರಡು ಸ್ಪೂನು ಅರಶಿನ ಹುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನೆಲ್ಲ. ಇವಾಗ ಒಂದು ಟೊಮೆಟೊ ಕಟ್ ಮಾಡಿರುವಂಥದ್ದು ಹಾಕ್ಕೊಳ್ಳೋಣ. ಇವಾಗ ಕೋಳಿ ಕಟ್ ಮಾಡಿರುವಂಥದ್ದು ಇದರ ಜೊತೆ ಬೇಯಿಸೋಣ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಬೇಯೋಕ್ಕಿಡೋಣ. ಇವಾಗ ಒಂದು 2 ಸ್ಪೂನಷ್ಟು ಜೀರಿಗೆ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಕಪ್ಪಷ್ಟು ಕೊತ್ತಂಬರಿ ಹುರ್ಕೊಳ್ಳೋಣ. ಯಾವುದಕ್ಕೂ ಆಯಿಲ್ ಹಾಕ್ಬೇಕಂತಿಲ್ಲ, ಹಾಗೆ ಫ್ರೈ ಮಾಡಬೇಕು. ಇವಾಗ ಒಂದು 1/4 ಸ್ಪೂನಷ್ಟು ಮೆಂತೆ ಮತ್ತು 1/4 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಇವಾಗ ಒಂದು 20 ಘಾಟಿ ಮೆಣಸು ತಗೊಂಡು ಹುರ್ಕೊಳ್ಳೋಣ. ಹಾಗೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಳ್ಳೋಣ. ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಸಿ ಅದರ ಜೊತೆಗೆ ಮಸಾಲೆ ಜೊತೆಗೆ ಫ್ರೈ ಹಾಕಬೇಕು. ಇವಾಗ ತೆಂಗಿನಕಾಯಿ ಫ್ರೈ ಮಾಡ್ಕೊಳ್ಳೋಣ. 1-2 ಸ್ಪೂನಷ್ಟು ಅರಶಿನ ಹುಡಿ ಹಾಕ್ಕೊಂಡು ಚೆನ್ನಾಗಿ ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗೆಲ್ಲ ಮಸಾಲೆ ಹುರಿದಾದ್ಮೇಲೆ ಕಡೆದ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಕಡಿಯೋಣ. ಸ್ವಲ್ಪ ಹುಳಿ ಹಾಕ್ಕೊಳ್ಳೋಣ. ಇವಾಗೆಲ್ಲ ಕಡ್ದಾಯ್ತು. ಇವಾಗ ಬೇಯಿಸಿರುವಂಥ ಕೋಳಿಗೆ ಮಸಾಲೆ ಎಲ್ಲ ಕಡ್ದಿರುವಂಥದ್ದು ಹಾಕ್ಕೊಳ್ಳೋಣ. ಇವಾಗ ಒಲೆ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಕುದಿ ಬರೋಕೆ ಇಡೋಣ. ಹಾಗೆ ಇದಕ್ಕೆ ನೀರು ಮಿಕ್ಸ್ ಮಾಡಬೇಕಂತಿಲ್ಲ, ಹಾಗೆ ಇಡಬೇಕು. ಇವಾಗೆಲ್ಲ ಕುದಿ ಬಂದಾಯ್ತು ನೋಡಿ. ಫುಲ್ ಡ್ರೈ ಆಗಬೇಕು ಮಸಾಲೆ ಎಲ್ಲ. ಅದಾದಮೇಲೆ ನಾವು ಫ್ರೈ ಮಾಡ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ನಾಟಿ ಸುಕ್ಕ ರೆಡಿ ಆಗ್ತಾ ಬರ್ತಾ ಇದೆ. ಇವಾಗ ರೆಡಿ ಆಯ್ತು ನೋಡಿ, ನಾಟಿ ಕೋಳಿ ಸುಕ್ಕ. ಹಳ್ಳಿ ಸ್ಟೈಲಲ್ಲಿ ಮಾಡಿರುವಂಥ ನಾಟಿ ಕೋಳಿ ಸುಕ್ಕ ರೆಡಿ ಆಯಿತು. ಇದು ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಆಗಿರುತ್ತೆ. ಹಾಗೆ ಇದಕ್ಕೆ ನೀರು ದೋಸೆನೂ ಸೂಪರ್ ಆಗಿರುತ್ತೆ. ಇವಾಗೆಲ್ಲ ರೆಡಿ ಆದಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬು, ಆಮೇಲೆ ಲೈಕ್, ಇದೇ ರೀತಿ ಶೇರ್ ಮಾಡ್ತಾ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ಓಕೆ, ಬಾಯ್ ಫ್ರೆಂಡ್ಸ್.